ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನ ಕೊಚ್ಚಿ ಕೊಂದಿದ್ದಾರೆ ಹಂತಕರು. ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಈತನ ಹೆಸರು. ಕೊಲೆ ಆಗಿರುವಂತಹ ವ್ಯಕ್ತಿ ಬೆಂಗಳೂರಿನ ಹಲಸೂರು ಕೆರೆ ಬಳಿಯ ಮನೆ ಮುಂದೆ ನಡೆದಂತಹ ಕೃತ್ಯ ಇದು. ಮನೆ ಮುಂದೆನೆ ಮರ್ಡರ್ ಮಾಡಿದ್ದಾರೆ. ಮನೆಯ ಹೊರಗೆ ನಿಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ದಾರೆ. ನೋಡ್ತಾ ಇದ್ದಂಗೆ ಮಚ್ಚಿನಿಂದ ಕೊಚ್ಚಿ ಎಸ್ಕೇಪ್ ಆಗಿದ್ದಾರೆ. ಈಗ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಕಾರಿನಲ್ಲಿ ಬಂದು ದುಷ್ಕರ್ಮಿಗಳು ಕೃತ್ಯ ಎಸಗಿದ್ದಾರೆ. ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಡಿಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಈ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ. ಈತನ ಮೇಲೆ ಸುಮಾರು 11 ಕೇಸ್ಗಳಿದೆ. ಇಲ್ಲಿವರೆಗೆ 2006ರಲ್ಲಿ ಭಾರತೀನಗರ ಠಾಣೆಯಲ್ಲಿ ಈತನ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ರೌಡಿ ಶೀಟರ್ ಆಗಿತ್ತು. ಮನೆ ಮುಂದೆ ನಿಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಏಕಾಏಕಿ ಮಚ್ಚಿನಿಂದ ಕೊಚ್ಚಿ ಹೋಗಿದ್ದಾರೆ. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ 2006ರಲ್ಲಿನೇ ಭಾರತೀನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈತನ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿತ್ತು. ಕಾರಣ ಸುಮಾರು 11 ಕೇಸ್ಗಳು ಈತನ ಮೇಲೆ ದಾಖಲಾಗಿರೋದು. ಹಾಗಾಗಿ ರೌಡಿ ಶೀಟ್ ಓಪನ್ ಮಾಡಲಾಗಿತ್ತು. ಈಗ ಕೊಲೆ ಆಗಿರುವಂಥದ್ದು ಯಾವ ಕಾರಣಕ್ಕೆ ಅನ್ನುವಂತಹ ವಿಚಾರವನ್ನ ಬಯಲಿಗೆಳೆದೋಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಶಿವ ಅಲಿಯಾಸ್ ಶಿವಕುಮಾರ್ ಅಂತ 46 ಇಯರ್ಸ್. ಅವ್ರದ್ದು 8:15 ಸಮಯದಲ್ಲಿ ಇಲ್ಲೇ ಈ ಸಾಗರ್ ಡೆಲಿಕಲಿಸ್ ಹೋಟೆಲ್ ಅಪೋಸಿಟ್ ಅಲ್ಲಿ ಇಲ್ಲಿದ್ದಾಗ ಅವ್ರ ನಿಯರ್ ಬೈ ಹೌಸ್ ಮನೆನೇ ಇಲ್ಲೇ ಇದೆ. ಯಾರೋ ಅಪರಿಚಿತರು ಬಂದುಬಿಟ್ಟು ಮರ್ಡರ್ ಮಾಡಿ ಹೋಗಿದ್ದಾರೆ. ನೋಡಿ ಶಿಫ್ಟ್ ಮಾಡಿ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು, ನಮ್ಮ DCP, ACP ಸ್ಟಾಫ್ ಮತ್ತೆಲ್ಲ ಬಂದಿದ್ದೀವಿ ಇಲ್ಲಿ. ಈಗ ನೋಡ್ತಾ ಇದ್ದೀವಿ ಯಾರು ಮಾಡಿದ್ದಾರೆ ಅಂತ ನೋಡಿ. ಈಗ ನಾವು ಅದೇ ಕೆಲಸದಲ್ಲಿದ್ದೀವಿ. ಅದು ಇನ್ನೂ ಯಾರಂತ ಏನೋ ಗೊತ್ತಾಗಲಿಲ್ಲ. ನಾವು ಪತ್ತೆ ಹಚ್ಚಿದ್ದೀವಿ. ಭಾರತೀನಗರ್ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟ್ರಿ ಅವರು 2006ರಲ್ಲಿ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಸೊ ಈವನ್ ರೀಸೆಂಟಾಗಿ ರೌಡಿ ಪರೇಡ್ ಎಲ್ಲ ಮಾಡಿದ್ರು ಬಂದರು ಅವರು. ಅದು ಬ್ಯಾಕ್ಗ್ರೌಂಡ್ ಅವ್ರದ್ದು ಒಂದು 11 ಕೇಸಸ್ ಇದೆ ಅವ್ರ ಮೇಲೆ. ಸೊ ಈಗ ನೋಡ್ತಾ ಇದೀವಿ ಯಾವ ಆಂಗಲಲ್ಲಿ ಯಾರು ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾವು ಅದು ನೋಡ್ತಾ ಇದ್ವಿ. ಅದು ಇನ್ನು ಈ ಮರ್ಡರ್ ಆಗಿರುವಂತಹ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಒಬ್ಬನ ಬರ್ಬರ ಹತ್ಯೆ ಮಾಡಲಾಗಿದೆ. ನಗರದ ಹಲಸೂರು ಕೆರೆ ಬಳಿ ಇರುವಂತಹ ಒಂದು ಕೆನ್ಸಿಂಗ್ಟನ್ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಸಂಜೆ ಈ ಒಂದು ಹತ್ಯೆ ಆಗಿದ್ದು ಈಗಾಗಲೇ ನಾವು ಸ್ಥಳದಲ್ಲಿ ನೋಡಬಹುದು. ಅತಿ ಭೀಕರವಾಗಿ ಈ ಒಂದು ಕೊಲೆಯನ್ನ ಮಾಡಿರೋದು ಕೂಡ ನೋಡಬಹುದು. ಏನು ಇದು ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವು ಎಂಬಾತನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಇವತ್ತು ನಡೆದಿದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇರೋದು. ಈ ಒಂದು ಘಟನಾ ಸ್ಥಳವನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂತೇಳಿ. ಕಾರ್ನಲ್ಲಿ ಬಂದಂತ ಸುಮಾರು 5-6 ಜನ ದುಷ್ಕರ್ಮಿಗಳು ಆತನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿ ಈ ಒಂದು ಹತ್ಯೆ ಮಾಡಿರೋದು ಕೂಡ ಗೊತ್ತಾಗಿದೆ. ಈಗಾಗಲೇ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಭಾರತೀನಗರ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಕೃತ್ಯ ಯಾವ ರೀತಿ ಆಯಿತು ಮತ್ತೆ ಕೊಲೆ ಮಾಡಿದಂತಹ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಸ್ಥಳದಲ್ಲಿ ಸೋಕೋ ಮತ್ತೆ FSL ಟೀಮ್ನವರು ಕೂಡ ಭೇಟಿ ಕೊಟ್ಟಿದ್ದು ಅವರು ಕೂಡ ಪರಿಶೀಲನೆ ಮಾಡಿ ಒಂದು ಕುರುಹುಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ವಿಪರ್ಯಾಸ ಅಂತಂದ್ರೆ ಏನು ಕೊಲೆ ಆಗಿರುವಂತಹ ಒಂದು ಶಿವಕುಮಾರ್ ಏನಿದ್ದಾನೆ ಆತನ ಮನೆ ಬಳಿಯ ಈ ಒಂದು ಹತ್ಯೆ ಕೂಡ ಆಗಿರೋದು. ಇದು ನಾವೇನು ನೋಡ್ತಾ ಇದ್ದೀವಿ ಇದು ಶಿವಕುಮಾರ್ ಅವರ ಮನೆ. ಇದು ಈ ಒಂದು ಮನೆ ಹೊರಭಾಗದಲ್ಲಿ ಆತ ನಿಂತಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಕಾರಿನಲ್ಲಿ ಬಂದಂತ ಸುಮಾರು 5-6 ಜನ ದುಷ್ಕರ್ಮಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಆತನ ಮೇಲೆ ಅಟ್ಯಾಕ್ ಕೂಡ ಮಾಡಿರೋದು. ಈ ಒಂದು ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳೋ ಬರೋದಲ್ಲಿ ಈ ಒಂದು ಕಾರುಗಳ ಮಧ್ಯೆ ಆತ ಹೋದಂತ ಸಂದರ್ಭದಲ್ಲಿ ಆತನ ಮೇಲೆ ಒಂದು ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡಿ ಕೊಲೆಗೈದಿದ್ದಾರೆ. ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಘಟನಾ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರೋದು. ಹಲಸೂರು ಕೆರೆಯಿಂದ ಏನು ಶಿವಾಜಿನಗರ ಕಡೆ ಹೋಗುವಂತ ರಸ್ತೆ ಏನಿದೆ ಈ ಒಂದು ಮಾರ್ಗದಲ್ಲಿ ಈ ಒಂದು ಕೊಲೆ ಆಗಿದ್ದು ಈ ಸ್ಥಳೀಯರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ರಸ್ತೆ ಬದಿಯೇ ಈ ರೀತಿ ಬರ್ಬರವಾಗಿ ಕೊಲೆ ಆಗಿರೋದು ಕೂಡ ಸಾರ್ವಜನಿಕರಲ್ಲಿ ಎಲ್ಲೊಂದು ಕಡೆ ಭಯ ಮತ್ತೆ ಭೀತಿಯನ್ನು ಕೂಡ ಉಂಟು ಮಾಡಿರುವಂತದ್ದು. ಸದ್ಯ ಈಗಾಗಲೇ ಪೊಲೀಸರು ಕೂಡ ಭೇಟಿ ಕೊಟ್ಟು ಈ ಒಂದು ಕೊಲೆ ಮಾಡಿರುವಂತಹ ಒಂದು ಆರೋಪಿಗಳು ಯಾರಿದ್ದಾರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ರಸ್ತೆ ಬದಿ ಸುತ್ತಮುತ್ತ ಇರುವಂತಹ CCTV ಫುಟೇಜ್ ಏನಿದೆ ಅವುಗಳನ್ನು ಕೂಡ ಸಂಗ್ರಹ ಮಾಡಿ ಆರೋಪಿಗಳು ಬಂದಂತ ಕಾರ್ ಇರಬಹುದು ಮತ್ತೆ ಅವರ ಗುರುತುಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗ ನೋಡಬಹುದು ಮನೆ ಬಳಿ ಕೂಡ ಪೊಲೀಸರು ಜಮಾಯಿಸಿದ್ದು ಅಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳು ಮತ್ತೆ ಏನಾದರೂ ಕುರುಹುಗಳು ಪತ್ತೆ ಆಗ್ಬೋದು ಅಂತ ಹೇಳಿ ಸೋಕೋ ಮತ್ತೆ FSL ಟೀಮ್ನವರು ಕೂಡ ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇರೋದು. ಏನು ಕೊಲೆ ಆಗಿರುವಂತಹ ಶಿವಕುಮಾರ್ ಏನಿದ್ದಾನೆ ಆತ ಭಾರತೀನಗರ ಠಾಣೆ ರೌಡಿ ಶೀಟರ್ ಆಗಿದ್ದು ಆತನ ಮೇಲೆ ಸುಮಾರು 11ಕ್ಕೂ ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗಿತ್ತು. 2006ರಲ್ಲಿ ಆತನ ಮೇಲೆ ಒಂದು ರೌಡಿ ಪಟ್ಟಿ ಓಪನ್ ಆಗಿದ್ದು ಪೊಲೀಸರು ಕೂಡ ಸಾಕಷ್ಟು ಪ್ರಕರಣಗಳನ್ನು ದಾಖಲಿಸಿ ಆತನನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ರು ಅಂತೇಳಿ ಗೊತ್ತಾಗಿರೋದು.
ಇರುವಂತದ್ದು. ಸದ್ಯ ಈಗಾಗಲೇ ಈ ಒಂದು ಕೊಲೆ ಬಗ್ಗೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ಈ ಒಂದು ಹಂತಕರ ಗ್ಯಾಂಗ್ ಅನ್ನ ಪತ್ತೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.